ಕಾರವಾರದಲ್ಲಿ ವರುಣ ಸೃಷ್ಟಿಸಿದಂತಹ ಅವಾಂತರಕ್ಕೆ 6 ಬಲಿಯಾಗಿದ್ರೆ 14ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಇವತ್ತು ಎನ್ಡಿಆರ್ಎಫ್ ಕಾರ್ಯಾಚರಣೆ ಹೇಗಿತ್ತು ಗೊತ್ತಾ? ನದಿಗೆ ಬಿದ್ದಂತಹ ಗ್ಯಾಸ್ ಟ್ಯಾಂಕರ್ನಲ್ಲಿ ಸೋರಿಕೆ ಆಗ್ತಿದೆಯಂತೆ. ಅಧಿಕಾರಿಗಳು ಏನು ಕ್ರಮ ಕೈಗೊಂಡಿದ್ದಾರೆ ಗೊತ್ತಾ? ಮಲೆನಾಡಿನಲ್ಲಿ ಮತ್ತೆ ಗುಡ್ಡ ಕುಸಿತ ಅವಾಂತರ, ನಿವಾಸಿಗಳಲ್ಲಿ ಹೆಚ್ಚಿದ ಆತಂಕ. ಮೈದುಂಬಿ ಹರಿತಾ ಇದೆ ತುಂಗೆ. ಕೃಷಿ ಜಮೀನಿನಲ್ಲಿ ಫುಲ್ ನೀರು. ಗದ್ದೆ, ತೆಂಗಿನ ತೋಟಕ್ಕೆ ವರುಣ ಎಂಟ್ರಿ ಆಗಿರುವ ಡ್ರೋನ್ ನೋಟ ಹೇಗಿದೆ ಗೊತ್ತಾ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾರವಾರದಲ್ಲಿ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದ್ದು, ನಿನ್ನೆ ಗುಡ್ಡ ಕುಸಿದು 6 ಮಂದಿ ಸಾವನ್ನಪ್ಪಿದ್ದಾರೆ. 4 ಮೃತದೇಹ ಪತ್ತೆಯಾಗಿದ್ದು, ಇನ್ನಿಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಖಚಿತವಾಗಿ ಎಷ್ಟು ಮಂದಿ ಸಿಲುಕಿದ್ದಾರೆ ಎಂಬ ಮಾಹಿತಿ ಇಲ್ಲ ಅಂತ ತಹಶೀಲ್ದಾರ್ ಅನಂತ ಶಂಕರ್ ತಿಳಿಸಿದ್ದಾರೆ. ಎನ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದು, ನೀರಿನಲ್ಲಿ ಒಬ್ಬರ ಮೃತದೇಹ ಇರುವ ಶಂಕೆ ಇದೆ ಎಂದಿದ್ದಾರೆ. ನದಿ ಪಕ್ಕದ ಉಳ್ಳುವರೆ ಗ್ರಾಮದ 3 ಮನೆ ಕೊಚ್ಚಿ ಹೋಗಿದ್ದು, ಅಲ್ಲಿಯೂ ರಕ್ಷಣಾ ಕಾರ್ಯ ಮುಂದುವರೆದಿದೆ. ನದಿಗೆ ಗುಡ್ಡದ ಮಣ್ಣು ಬಿದ್ದ ಪರಿಣಾಮ ಗ್ರಾಮಕ್ಕೆ ನೀರು ನುಗ್ಗಿದ್ದು, ಓರ್ವ ವೃದ್ಧೆ ನಾಪತ್ತೆಯಾಗಿದ್ದಾರೆ. 14 ಜನ ಗಾಯಗೊಂಡಿದ್ದು, ಕುಮಟಾ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿದ್ದು, ಸಮರೋಪಾದಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈಲ್ವೆ ಮಾರ್ಗಗಳ ಮೇಲೂ ಗುಡ್ಡ ಕುಸಿಯುವ ಆತಂಕ ಇದ್ದು, ರೈಲ್ವೆ ಇಲಾಖೆಯಿಂದ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇವೆ ಅಂದಿದ್ದಾರೆ. ಈಗ ರಸ್ತೆ ತೆರವುಗೊಳಿಸೋ ಕಾರ್ಯದಲ್ಲಿ ಇದ್ದೀವಿ. ಹಾಗೆ ಅದರಲ್ಲಿ ಕೆಲವು ಬಾಡಿಗಳು ಇವೆ ಅಂತ ಹೇಳ್ತಾರೆ, ಆದರೆ ಅಧಿಕೃತವಾಗಿ ನಮಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಯಾವ ರೀತಿ ಇದೆಯೋ ಅದಕ್ಕಿಂತ ವಿಭಿನ್ನವಾಗಿ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡಿದ್ದೀವಿ. ಅದಕ್ಕೆ ವಾರ್ ರೂಮ್ಗಳು ಮಾಡಿದ್ದೀವಿ. ಕಾರವಾರದ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದಾಗಿ ಗಂಗಾವಳಿ ನದಿಗೆ ಬಿದ್ದಿದ್ದ ಗ್ಯಾಸ್ ಟ್ಯಾಂಕರ್ ಸಗಡಗೇರಿ ಬಳಿ ಪತ್ತೆಯಾಗಿದೆ. ನದಿಯಲ್ಲಿ ಸಾಕಷ್ಟು ದೂರ ಹೋಗಿದ್ದ ಟ್ಯಾಂಕರ್ ಅನ್ನು ಪರಿಶೀಲಿಸಲು ಬೋಟ್ ಮೂಲಕ ತೆರಳಿದ್ದಾಗ ಟ್ಯಾಂಕರ್ ಸೋರ್ತಾ ಇರೋದು ತಿಳಿದು ಬಂತು. ಎಲ್ಪಿಜಿ ಗ್ಯಾಸ್ ಟ್ಯಾಂಕರ್ನಲ್ಲಿ ಗ್ಯಾಸ್ ಸೋರಿಕೆಯಾಗ್ತಾ ಇರುವ ಶಬ್ದ ಕೇಳಿಸಿದ್ರಿಂದ ಕೆಲಕಾಲ ಆತಂಕ ಎದುರಾಗಿತ್ತು. ತಕ್ಷಣ ಗ್ಯಾಸ್ ತಜ್ಞರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅನಾಹುತ ತಡೆಯಲು ಮುಂದಾದರು. ತಜ್ಞರ ತಂಡದಿಂದ ಟ್ಯಾಂಕರ್ನ ವಾಲ್ ಬಂದ್ ಮಾಡಿ ಸೇಫ್ ಮಾಡಲಾಯಿತು. ಮುಂಜಾಗ್ರತಾ ಕ್ರಮವಾಗಿ ಸಗಡಗೇರಿ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಿ ಗ್ರಾಮದ 35 ಮನೆಗಳಿಗೆ ಅಲರ್ಟ್ ನೀಡಲಾಗಿದೆ. ಸ್ಥಳದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸರು ಮೊಕ್ಕಾಂ ಹೂಡಿದ್ದು, ಎನ್ಡಿಆರ್ಎಫ್ ತಂಡ ಕೂಡ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಗ್ಯಾಸ್ ಟ್ಯಾಂಕರ್ ಹಾಗೂ 1 ಲಾರಿಯನ್ನು ನಿಲ್ಲಿಸಲಾಗಿತ್ತು. ಏಕಾಏಕಿ ಗುಡ್ಡ ಕುಸಿದ ಪರಿಣಾಮ 1 ಗ್ಯಾಸ್ ಟ್ಯಾಂಕರ್ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿತ್ತು. ಕಾಫಿನಾಡು ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದಲ್ಲಿ 2 ಮನೆಗಳ ಬಳಿ ಗುಡ್ಡ ಕುಸಿತ ಉಂಟಾಗಿದೆ. ಸಣ್ಣ ಆಧಾರದಲ್ಲಿ ನಿಂತಿರುವ 2 ಮನೆಗಳು ಜೋರು ಗಾಳಿ ಮಳೆಯಾದರೆ ಬೀಳುವ ಆತಂಕದಲ್ಲಿದೆ. ಸ್ಟೆಪ್ ವೈಸ್ ಗುಡ್ಡದಲ್ಲಿ ವಾಸ ಮಾಡ್ತಾ ಇರುವ 17 ಕುಟುಂಬಗಳು ಆತಂಕದಲ್ಲಿವೆ. ಇಲ್ಲಿದ್ದ 30 ಮನೆಗಳಲ್ಲಿ ಈಗಾಗಲೇ 13 ಕುಟುಂಬಗಳು ಊರನ್ನೇ ತೊರೆದಿದ್ದಾರೆ. ಕುಟುಂಬಗಳನ್ನು ಸ್ಥಳಾಂತರ ಮಾಡಲು ಗ್ರಾಮ ಪಂಚಾಯಿತಿ ಸಿದ್ಧವಾಗಿದ್ದರೂ ಸಹ ಅರಣ್ಯ ಇಲಾಖೆ ಡೀಮ್ಡ್ ಫಾರೆಸ್ಟ್ ಎಂದು ಕ್ಲಿಯರೆನ್ಸ್ ಕೊಡದ ಕಾರಣ ಅಲ್ಲೇ ವಾಸ ಮಾಡುವ ಅನಿವಾರ್ಯತೆಯಲ್ಲಿ ಬದುಕ್ತಾ ಇದ್ದಾರೆ. ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಡ್ಡೆತೋಟದ ಗ್ರಾಮದ ಒಂದು ದುಸ್ಥಿತಿ ಆಗಿರುವಂಥದ್ದು. ಸುಮಾರು 1 ಲಾರಿಯ ಲೋಡ್ನಷ್ಟು ಮಣ್ಣು ಕುಸಿತಿರೋದ್ರಿಂದ ಏನು ಎತ್ತರದ ಪ್ರದೇಶದಲ್ಲಿದ್ದಂಥ ಮನೆ ಈಗಾಗಲೇ ಸಂಪೂರ್ಣವಾಗಿ ಒಂದು ಬಿದ್ದೋಗುವಂಥ ಸ್ಥಿತಿ ತಲುಪಿರುವಂಥದ್ದು ನಾವು ನೋಡ್ಬೋದು. ವಿಜರ್ಸಲ್ಲೂ ಕೂಡ ಅಂದರೆ ಮನೆಯ ಅಕ್ಕಪಕ್ಕ ಇದ್ದಂಥ ಸುಮಾರು 30ರಿಂದ 40 ಅಡಿ ಎತ್ತರದಿಂದ ಭೂಕುಸಿತ ಉಂಟಾಗಿರುವಂಥದ್ದು. ಹಾಗಾಗಿ ಆ ಮನೆಯೂ ಕೂಡ ಈಗೇನು ಇವತ್ತೋ ನಾಳೆನೋ ಅನ್ನಂಗಿರುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಒಂದಕ್ಕಿಂತ ಒಂದು ಫಾಲ್ಸ್ಗಳು ಸುಂದರವಾಗಿ ರಮಣೀಯವಾಗಿದೆ. ಸಗೀರ್ ಫಾಲ್ಸ್, ಶೃಂಗೇರಿಯ ಸಿರಿಮನೆ ಜಲಪಾತ, ಕಲ್ಲತ್ತಿಗಿರಿ ಜಲಪಾತದ ಸೌಂದರ್ಯವೇ ಬೇರೆ. ಹಾಲ್ನೊರೆಯಂತೆ ಧುಮ್ಮುಕುತ್ತಿರುವ ಜಲಪಾತಕ್ಕೆ ಪ್ರವಾಸಿಗರು ಮೂಕ ವಿಸ್ಮಿತರಾಗಿದ್ದಾರೆ. ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ಫಾಲ್ಸ್ ಸೌಂದರ್ಯಕ್ಕೆ ಸರಿಸಾಟಿಯೇ ಇಲ್ಲ. ಬಹುತೇಕ ಎಲ್ಲ ಫಾಲ್ಸ್ಗಳು ಧುಮ್ಮಿಕ್ಕುತ್ತಿವೆ. ಪ್ರವಾಸಿಗರ ಸಂಖ್ಯೆಯು ಹೆಚ್ಚಾಗುತ್ತಿರುವ ಕಾರಣ ಪ್ರವಾಸ ಮುಂದೂಡಿ ಅಂತ ಜಿಲ್ಲಾಧಿಕಾರಿ ಮನವಿ ಮಾಡಿಕೊಂಡಿದ್ದಾರೆ. ಇಂದಿನಿಂದ ಜುಲೈ 22ರವರೆಗೆ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಭಾಗದ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿದ್ದಾರೆ. ಭಾರೀ ಮಳೆಗೆ ಗಿರಿಮಾರ್ಗದ ದಾರಿಯಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿದಿದೆ. ಕಿರಿದಾದ ರಸ್ತೆಯಲ್ಲಿ ಅನಾಹುತ ಸಂಭವಿಸಿದರೂ ನಿಭಾಯಿಸೋದು ಕಷ್ಟ. ಹೀಗಾಗಿ ಮುಳ್ಳಯ್ಯನಗಿರಿ ಭಾಗಕ್ಕೆ ಪ್ರವಾಸಿಗರಿಗೆ ನೋ ಎಂಟ್ರಿ. ಲೋಕೋಪಯೋಗಿ ಎಡಬ್ಲ್ಯೂ ಮನವಿ ಮೇರೆಗೆ ನಿರ್ಬಂಧ ವಿಧಿಸಿದ್ದು, ಜುಲೈ 22ರ ನಂತರ ಮುಳ್ಳಯ್ಯನಗಿರಿ ಓಪನ್ ಆಗುವ ಸಾಧ್ಯತೆ ಇದೆ. ಮಲೆನಾಡು ಭಾಗದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರೋದ್ರಿಂದ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದ್ದಾಳೆ. ತುಂಗಾ ನದಿಯಿಂದ 75,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಹೊರಬಿಟ್ಟಿದ್ದರಿಂದ ಹೊನ್ನಾಳಿ, ಹರಿಹರ ಸೇರಿದಂತೆ ನದಿ ಪಾತ್ರದ ಪ್ರದೇಶಗಳು ಮುಳುಗಡೆಯಾಗಿವೆ. ಹರಿಹರದ ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ದೇವಸ್ಥಾನದ ಮುಂಭಾಗಕ್ಕೆ ನೀರು ಬಂದಿದ್ದು, ಸ್ನಾನಘಟ್ಟ, ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಮುಳುಗಡೆಯಾಗಿವೆ. ಅಲ್ಲದೆ ಅಲ್ಲಿರುವ ಅಂಗಡಿಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಇನ್ನು ಹೊನ್ನಾಳಿ, ಹರಿಹರ ಸೇರಿದಂತೆ ಹಲವು ಕಡೆಗಳಲ್ಲೂ ಜನವಸತಿ ಪ್ರದೇಶ, ಕೃಷಿ ಪ್ರದೇಶಕ್ಕೆ ನೀರು ನುಗ್ಗುವ ಆತಂಕ ಇದ್ದು, ನದಿಯಲ್ಲಿ ಹೊರಹರಿವು ಕಡಿಮೆಯಾಗದೇ ಇದ್ದರೆ ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಏನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ
ಪಕ್ಕದಲ್ಲಿ ಹರಿದು ಹೋಗ್ತಿರುವಂತಹ ತುಂಗಾಭದ್ರಾ ನದಿ ಸಂಪೂರ್ಣವಾಗಿ ಮೈತುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ನದಿ ಪಾತ್ರದಲ್ಲಿರುವಂತಹ ವಸತಿ ಪ್ರದೇಶ ಆಗಿರುವಂಥ ಕೃಷಿ ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಜನರಿಗೆ ಒಂದು ಮುನ್ನೆಚ್ಚರಿಕೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಆಗಿರೋದು ಮತ್ತು ತಾಲೂಕು ಆಡಳಿತ ಕೂಡ ಕೊಟ್ಟಿರುವಂಥದ್ದು. ಹಾಸನ ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಮುಂದುವರೆದಿದೆ. ನಿರಂತರ ಮಳೆಯಿಂದಾಗಿ ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತ ಸಂಭವಿಸಿದೆ. ಸೂಕ್ತ ತಡೆಗೋಡೆ ಇಲ್ಲದೇ ಇರೋದರಿಂದ ಮಣ್ಣು ಕೊಚ್ಚಿ ಹೋಗ್ತಾ ಇದ್ದು 200 ಮೀಟರ್ನಷ್ಟು ದೂರ ತಡೆಗೋಡೆ ಕುಸಿತಗೊಂಡಿದೆ. ಮಳೆ ಮತ್ತಷ್ಟು ಹೆಚ್ಚಾದರೆ ಚತುಷ್ಪಥ ರಸ್ತೆಯ ಕಾಂಕ್ರೀಟ್ ರಸ್ತೆಯೇ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ. ಅವೈಜ್ಞಾನಿಕ ಕಳಪೆ ಕಾಮಗಾರಿಯಿಂದಲೇ ರಸ್ತೆ ಕುಸಿತ ಉಂಟಾಗಿದೆ ಅಂತ ವಾಹನ ಸವಾರರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಎಸಿ ಶ್ರುತಿ, ತಹಸೀಲ್ದಾರ್ ಮೇಘನಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಾಹನಗಳ ಓಡಾಟಕ್ಕೆ ತೊಂದರೆ ಆಗದಂತೆ ಕ್ರಮ ವಹಿಸಲು ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚಿಸಿದ್ದಾರೆ. ಹೆದ್ದಾರಿಯಲ್ಲಿ ಮರ ಬಿದ್ದರೆ ತೆರವು ಮಾಡಲು ವಿಶೇಷ ತಂಡ ರಚನೆ, ಪುನರ್ವಸತಿ ಕೇಂದ್ರ ತೆರೆಯಲು ಸಹ ಸಿದ್ಧತೆ ಮಾಡಲಾಗಿದೆ ಅಂತ ಎಸಿ ಶ್ರುತಿ ತಿಳಿಸಿದ್ದಾರೆ. ಇನ್ನು ಹೇಮಾವತಿ ಜಲಾಶಯದ ಒಳಹರಿವು 25,862 ಕ್ಯೂಸೆಕ್ಸ್ಗೆ ಏರಿಕೆಯಾಗಿದೆ. ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಸಮೀಪ ಭೂಕುಸಿತವಾಗಿರ್ತಕ್ಕಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಇತ್ತೀಚೆಗೆ ನಿರ್ಮಾಣ ಮಾಡಿದಂಥ ರಾಷ್ಟ್ರೀಯ ಹೆದ್ದಾರಿ 75. ಈ 75 ಕಾಮಗಾರಿಯ ಎರಡೂ ಬದಿಗಳಲ್ಲಿ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು. ಆದರೆ ಆಳದಿಂದ ಮಣ್ಣನ್ನು ಸುರಿದಿದ್ದರಿಂದ ಭಾರಿ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ತಡೆಗೋಡೆ ಕುಸಿತವಾಗಿರ್ತಕ್ಕಂಥದ್ದು. ಇದರಿಂದಾಗಿ ಈಗ ಒಂದೆಡೆ ಚತುಷ್ಪಥ ರಸ್ತೆಯಲ್ಲಿ ಒಂದು ಭಾಗದಲ್ಲಿ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗಿದೆ, ಮತ್ತೊಂದು ಭಾಗದಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ಮತ್ತಷ್ಟು ರಸ್ತೆ ಕುಸಿಯುವಂಥ ಒಂದು ಅಪಾಯ ಎದುರಾಗಿದೆ. ಯಾಕೆಂದರೆ ಇದು ಬೆಂಗಳೂರು ಮಂಗಳೂರು ಶಿರಾಡಿಘಾಟ್ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವ ಒಂದು ಪ್ರಮುಖವಾದಂಥ ರಸ್ತೆ. ಪ್ರತಿನಿತ್ಯವೂ ಸಹ ಇಲ್ಲಿ ಸಾವಿರಾರು ವಾಹನಗಳು ಸಂಚಾರವನ್ನು ಮಾಡ್ತವೆ. ಪ್ರತಿ ಮಳೆಗಾಲದಲ್ಲಿಯೂ ಸಹ ಈ ರೀತಿಯ ಭೂಕುಸಿತಗಳು ಉಂಟಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಪದೇ ಪದೇ ರಸ್ತೆ ಉಬ್ಬಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇತ್ತು. ಮದೆನಾಡಿನ ಕರ್ತೋಜಿಯ ಮುಖ್ಯ ರಸ್ತೆಯಲ್ಲಿ ಬಿರುಕು ಬಿಟ್ಟ ಬಗ್ಗೆ ಒಂದು ವಾರದ ಹಿಂದೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ಸರಿಪಡಿಸಲು ಮುಂದಾಗಿದ್ದಾರೆ. ರಸ್ತೆ ಮಧ್ಯೆ ಅಲ್ಲಲ್ಲಿ ಉಬ್ಬುತ್ತಿದ್ದ ಕಾರಣ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದೇ ಓಡಾಡಬೇಕಾಗಿತ್ತು. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಪಬ್ಲಿಕ್ ಟಿವಿ ಮಾಹಿತಿಯನ್ನು ನೀಡಿತ್ತು. ಈಗ ಜೆಸಿಬಿ ಟಿಪ್ಪರ್ ಬಳಸಿ ಉಬ್ಬಿರುವ ರಸ್ತೆ ತೆರವು ಮಾಡಿಸಲಾಗ್ತಾ ಇದೆ. ವಾಹನ ಸವಾರರು, ಗ್ರಾಮಸ್ಥರು ಪಬ್ಲಿಕ್ ಟಿವಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಮಂಗಳೂರು ಮತ್ತು ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿ ಕರ್ತೋಜಿಯ ಬಳಿ ಈ ಒಂದು ರಸ್ತೆ ಕೂಡ ಉಬ್ಬಿತ್ತು. ಸಾಕಷ್ಟು ವಾಹನ ಸವಾರರು ಒಂದು ರೀತಿ ಆತಂಕದಲ್ಲಿ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ಮಾಡ್ತಾ ಇದ್ರು. ಯಾವಾಗ ಪಬ್ಲಿಕ್ ಟಿವಿ ಇಂದು ಎಂಟ್ರಿ ಆಯಿತು, ತರಾತುರಿಯಲ್ಲಿ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇದೀಗ JCB ಮೂಲಕ ರಸ್ತೆಯನ್ನು ಏನು ಮಣ್ಣಿಂದ ಉಪ್ತಾ ಇದೆ, ಏನು ಗುಡ್ಡದಿಂದ ಸಾಕಷ್ಟು ಮಣ್ಣು ಏನು ತೆಗೆದಿದ್ರು ಅದಾದ ನಂತರ ಏನು ಮಣ್ಣು ಉಪ್ತಾ ಇರ್ತಕ್ಕಂಥದ್ದು ಮತ್ತು ರಸ್ತೆ ಕೂಡ ಉಪ್ತಾ ಇದೆ. ಹೀಗಾಗಿ ತರಾತುರಿಯಲ್ಲಿ ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು JCB ಮೂಲಕ ಈ ಒಂದು ಮಣ್ಣನ್ನು ಮತ್ತು ರಸ್ತೆಯನ್ನು ತೆರವು ಮಾಡುವ ಕಾರ್ಯಾಚರಣೆಗೆ ಮುಂದಾಗಿರ್ತಕ್ಕಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ನಿನ್ನೆ ಸರಾಸರಿ 148 ಮಿಲಿಮೀಟರ್ ಮಳೆಯಾಗಿದೆ. ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹೆಬ್ರಿಯಲ್ಲಿ ಅತ್ಯಧಿಕ 203 ಮಿಲಿಮೀಟರ್ ಮಳೆಯಾಗಿದೆ. ಬ್ರಹ್ಮಾವರದ ಮಡಿಸಾಲು ಹೊಳೆ ಉಕ್ಕಿ ಹರಿದಿದೆ. ಇದರಿಂದ ಆರೂರು ಬೆಳ್ಮಾರು ಜಲಾವೃತಗೊಂಡಿದೆ. 100 ಎಕರೆ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಿ ಜನರು ಸಂಕಷ್ಟದಲ್ಲಿದ್ದಾರೆ. ಆಗುಂಬೆ ಹೆಬ್ರಿಯಲ್ಲಿ ಭಾರೀ ಮಳೆಯಿಂದಾಗಿ ಘಟ್ಟ ಪ್ರದೇಶದಿಂದ ನೀರು ಹರಿದು ಬಂದು ನೆರೆ ಸೃಷ್ಟಿಯಾಗಿದೆ. ಸೀತಾ ನದಿಯು ತುಂಬಿ ಹರಿದಿದೆ. ಬ್ರಹ್ಮಾವರ ತಾಲೂಕಿನ ಮಟಪಾಡಿ, ನೀಲಾವರ, ಹನೆಹಳ್ಳ, ಕಚ್ಚೂರು ಗ್ರಾಮಗಳು ಜಲಾವೃತವಾಗಿದೆ. ಮಟಪಾಡಿ ಗ್ರಾಮದ ನಂದನ ಕುದುರು, ಬಲ್ಜಿ, ರಾಮನ ಕುದುರು, ಶೆಟ್ರ ಕುದುರು ಸುತ್ತ ಜಲದಿಗ್ಬಂಧನ ಆಗಿದೆ. ಸುತ್ತಮುತ್ತಲ 100 ಮನೆಗಳು, ಭತ್ತದ ಬೇಸಾಯ ಮಾಡುವ ಗದ್ದೆಗಳು, ಅಡಿಕೆ, ತೆಂಗಿನ ತೋಟಗಳು ಜಲಾವೃತವಾಗಿದ್ದು ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಇತ್ತ ಕಾಪು ತಾಲೂಕಿನ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕುರ್ಕಾಲು ಪ್ರದೇಶದಲ್ಲಿ ಪಾಪನಾಶಿನಿ, ಪಿನಾಕಿನಿ ನದಿಯ ರಭಸ ಹೆಚ್ಚಾಗಿದೆ. ಕಿಂಡಿ ಅಣೆಕಟ್ಟೆಗೆ ನಾಡದೋಣಿ ಸಿಲುಕಿಕೊಂಡು ನೀರು ಹರಿಯಲಾಗದೆ ನೀರಿನ ಮಟ್ಟ ಹೆಚ್ಚಾಗುವ ಆತಂಕದಲ್ಲಿ ನದಿ ಪಾತ್ರದ ಜನರು ಇದ್ದಾರೆ. ಕಿಂಡಿ ಅಣೆಕಟ್ಟೆಯ ಆಸುಪಾಸಿನಲ್ಲಿ ಕೃಷಿ ಚೆನ್ನಾಗಿದ್ದು ಬೆಳೆ ನಾಶವಾಗುತ್ತೆ ಅನ್ನೋ ಭಯದಲ್ಲಿ ರೈತರಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಜಲರಾಯನ ಆರ್ಭಟ ಮುಂದುವರೆದಿದೆ. ರಾತ್ರಿ ಇಡೀ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದ ಜೀವನದಿ ಕಾವೇರಿ ಉಕ್ಕಿ ಹರಿಯುತ್ತಿದ್ದು ಪ್ರವಾಹ ರೂಪ ಪಡೆದುಕೊಳ್ತಾ ಇದ್ದಾಳೆ. ಮಳೆ ಹೆಚ್ಚಾದಂತೆಲ್ಲ ನೀರಿನ ಪ್ರಮಾಣ ಹೆಚ್ಚಾಗಿ ಅಬ್ಬರಿಸ್ತಾ ಇದೆ. ಚರಿಯಪರಂಬು ಕಲ್ಲುಮೊಟ್ಟೆ ಕಾವೇರಿ ಪ್ರತಾಪಕ್ಕೆ ಸಿಲುಕಿ ನಲುಗಿ ಹೋಗಿದೆ. ಕಲ್ಲುಮೊಟ್ಟೆ ಚರಿಯಪರಂಬು ನಡುವಿನ ಸಂಪರ್ಕ ಕಡಿತಗೊಂಡಿದೆ. ಕಾವೇರಿ ನೀರು ರಸ್ತೆಯ ಮೇಲೆ 3 ಅಡಿ ಎತ್ತರಕ್ಕೆ ಹರಿಯುತ್ತಾ ಇದ್ದಾಳೆ. ವಾಹನ ಸವಾರರು ನೀರಿನಲ್ಲಿ ಸಂಚರಿಸ್ತಾ ಇದ್ದಾರೆ. ಮಕ್ಕಳು ಸಹ ಮೊಣಕಾಲುದ್ದ ನೀರಿನಲ್ಲೇ ಓಡಾಡ್ತಾ ಇದ್ದಾರೆ. ಎದೆ ಮಟ್ಟದ ನೀರನ್ನು ಲೆಕ್ಕಿಸದೆ ಕೂಲಿ ಕಾರ್ಮಿಕರು ರಸ್ತೆ ದಾಟ್ತಾ ಇದ್ದಾರೆ. ಕೆಲಸ ಕಾರ್ಯಗಳಿಂದಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡಲೇಬೇಕಾಗಿದ್ದು ಅಪಾಯ ಇದ್ದರೂ ಅದೇ ನೀರಿನಲ್ಲಿ ಜನರು ಸಂಚರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಪೋಕ್ಲು ಮೂರ್ನಾಡು ರಸ್ತೆಗೂ ನೀರು ನುಗ್ಗಿದೆ. 4 ದಿನಗಳಿಂದಲೂ
ನಿರಂತರವಾಗಿ ಪುನರ್ವಸು ಮಳೆ ಸುರಿತಾ ಇರೋದ್ರಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಒಂದೇ ತಿಂಗಳ ಅಂತರದಲ್ಲಿ ಬೈಂದೂರು ತಾಲೂಕು ಎರಡೆರಡು ನೆರೆಗಳಿಗೆ ಸಾಕ್ಷಿಯಾಗಿದೆ. ಉಪ್ಪುಂದ, ನಾವುಂದ ಜಲಾವೃತವಾಗಿದ್ದು ವಾಹನ ಸಂಚರಿಸುವ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ಸಾಲ್ಬುಡ, ಬಡಾಕೆರೆಯ 10 ಮನೆಗಳು ಜಲಾವೃತವಾಗಿದೆ. ವರಾಹಿ ನದಿಯ ಕವಲು ಉಪ್ಪುಂದ ಭಾಗದಲ್ಲಿ ಮೈದುಂಬಿ ಹರಿದ ಕಾರಣ ಸುತ್ತಮುತ್ತಲ ಜನವಸತಿ ಪ್ರದೇಶ, ಗದ್ದೆಗಳು ಜಲಾವೃತವಾಗಿದೆ. ದೋಣಿಗಳ ಮೂಲಕ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕುಂದಾಪುರ ಮತ್ತು ಬೈಂದೂರಿನಲ್ಲಿ ನದಿಗಳು ತುಂಬಿ ಹರಿತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬೇಸಾಯ ಮಾಡುವ ಗದ್ದೆಗಳಲ್ಲಿ ಜನ ದೋಣಿ ಮೂಲಕ ಓಡಾಡ್ತಿದ್ದಾರೆ. ಮನೆಯ ಅಂಗಳದವರೆಗೆ ಮಳೆ ನೀರು ಬಂದಿದೆ. ಕರಾವಳಿಯ ಪ್ರಸಿದ್ಧ ನಾಗದೇವರ ಕ್ಷೇತ್ರ ಪಂಚಮಿಕಾನ ಸನ್ನಿಧಾನಕ್ಕೆ ನದಿ ನೀರು ತುಂಬಿದೆ. ಬ್ರಹ್ಮಾವರ ತಾಲೂಕಿನ ನೀಲಾವರ ಮಹಿಷಮರ್ಧಿನಿ ದೇವಸ್ಥಾನಕ್ಕೆ ಸೇರಿದ ನೀಲರತಿ ನಾಗದೇವರ ಗುಡಿ ಜಲಾವೃತವಾಗಿದೆ. ಕಾಡು ಮತ್ತು ನದಿ ತೀರದಲ್ಲಿರುವ ಕ್ಷೇತ್ರದ ಗುಡಿಗಳ ಸುತ್ತ ಸೀತಾ ನದಿ ಆವರಿಸಿಕೊಂಡಿದೆ. ಭಕ್ತರು ನೆರೆ ನೀರಿನಲ್ಲಿ ಹೋಗಿ ದೇವರಿಗೆ ಕೈ ಮುಗಿದು ಬರ್ತಿದ್ದಾರೆ. ಸೀತಾ ನದಿ ಸುತ್ತಮುತ್ತಲ ತೋಟ ಗದ್ದೆಗಳನ್ನ ಜಲಾವೃತದ ಜೊತೆಗೆ ತಟದಲ್ಲಿರುವ ದೇವಾಲಯವನ್ನು ಆವರಿಸಿದೆ. ಮೈಸೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕಬಿನಿ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆ ನಂಜನಗೂಡಿನ ಹಳ್ಳದ ಕೇರಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದಾಗಲೆಲ್ಲ ಇಲ್ಲಿನ ಜನರದ್ದು ಇದೇ ಪರಿಸ್ಥಿತಿ. ಶಾಶ್ವತ ಪರಿಹಾರ ಮಾಡದ ತಾಲೂಕು ಆಡಳಿತದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಭಾರೀ ಮಳೆಯಿಂದ 2 ಮನೆಗಳು ಜಖಂಗೊಂಡಿವೆ. ಮಚ್ಚೂರು ಗ್ರಾಮದಲ್ಲಿ ಬೃಹತ್ ಮರ ಬಿದ್ದು ಮನೆಯ ಅರ್ಧ ಭಾಗ ಸಂಪೂರ್ಣ ನಾಶವಾಗಿದೆ. ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಮನೆ ಮೇಲ್ಚಾವಣಿ ಕುಸಿದು ವಿಕಲಚೇತನ ಸುರೇಶ್ ಟಾರ್ಪಾಲಿನ್ ಸೂರಿನಲ್ಲಿ ಆಶ್ರಯ ಪಡೆದಿದ್ದಾರೆ. ಮತ್ತೊಂದು ಕಡೆ ಕಪಿಲಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಸೃಷ್ಟಿಯಾಗಿದ್ದು ಕಬಿನಿ ಜಲಾಶಯ ಬಳಿಯ ಬಿದರಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಇದರಿಂದಾಗಿ ಎಚ್.ಡಿ. ಕೋಟೆ ಸರಗೂರು ತಾಲೂಕಿನ 8 ರಿಂದ 10 ಗ್ರಾಮಗಳ ಮುಖ್ಯ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಕಾವೇರಿ ಸಮಸ್ಯೆಯಿಂದ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ತಮಿಳುನಾಡಿಗೆ ನೀರು ಹರಿಸಬೇಕಾದ ಅನಿವಾರ್ಯತೆ, ಮಂಡ್ಯ ರೈತರ ಡಿಮಾಂಡ್ ಎರಡೂ ಬಿಕ್ಕಟ್ಟನ್ನ ವರುಣದೇವನೇ ಬಗೆಹರಿಸಿದ್ದಾನೆ ಅಂದ್ರೆ ತಪ್ಪಾಗಲ್ಲ. ಕೆಆರ್ಎಸ್ ಡ್ಯಾಂಗೆ ಇಂದು 36,674 ಕ್ಯೂಸೆಕ್ ಒಳಹರಿವು ಬರ್ತಾ ಇದೆ. ಇದರಿಂದ ಕೆಆರ್ಎಸ್ ನೀರಿನ ಮಟ್ಟ 110.60 ಅಡಿಗೆ ತಲುಪಿದೆ. ಕಳೆದ 24 ಗಂಟೆಯಲ್ಲಿ ಕೆಆರ್ಎಸ್ನಲ್ಲಿ 3 ಅಡಿ ನೀರು ಹೆಚ್ಚಳವಾಗಿದೆ. ನಿನ್ನೆ ಕೆಆರ್ಎಸ್ನಲ್ಲಿ 29.378 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಇಂದು 32.330 ಟಿಎಂಸಿ ನೀರು ಸಂಗ್ರಹವಾಗಿದೆ. ಡ್ಯಾಂ ತುಂಬುವ ಮಟ್ಟಕ್ಕೆ ಬಂದದ್ದು ರೈತರು ಸಂತಸಗೊಂಡಿದ್ದಾರೆ. ಕಬಿನಿ ಜಲಾಶಯದಿಂದಲೂ ತಮಿಳುನಾಡಿಗೆ ನೀರು ಸೇರ್ತಾ ಇದ್ದು ಪ್ರತಿದಿನ 2 ಟಿಎಂಸಿಗೂ ಅಧಿಕ ನೀರು ಬಿಡುಗಡೆ ಮಾಡಲಾಗ್ತಿದೆ. ಇತ್ತ ಮಳವಳ್ಳಿ ತಾಲೂಕಿನ ದೇಶಹಳ್ಳಿ ಗ್ರಾಮದಲ್ಲಿ ಮಳೆಯಿಂದ ರಸ್ತೆ ಕೆಸರು ಗದ್ದೆಯಂತಾಗಿದ್ದು ರಸ್ತೆ ಮಧ್ಯೆ ನಾಟಿ ಮಾಡಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.